ಟು ಮೈ ಚಾನಲ್ ಸವಿತಾ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಸೊ ಇದು ಮಂತ್ರಾಲಯ ಟ್ರಿಪ್ ಆದಮೇಲೆ ನೆಕ್ಸ್ಟ್ ಏನೇ ಊರಲ್ಲಿ ಹಬ್ಬ ಇತ್ತು, ಸೊ ಹಾಗಾಗಿ ಅಲ್ಲಿ ಹೋಗಿದ್ದೆ. ಸೊ ಅದೇ ವ್ಲಾಗ್ನ ನಾನು ಇಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಜೊತೆಗೆ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಸೊ ಅದು ಕೂಡ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಲಾಸ್ಟಲ್ಲಿ. ಸೊ ನೋಡಿಬಿಟ್ಟು ಈ ವಿಡಿಯೋನ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಡೋಂಟ್ ಮಿಸ್ ಸಬ್ಸ್ಕ್ರೈಬ್ ಗೈಸ್.
ಎಲ್ಲ ಮನೆಗೂ ಅಂದರೆ ಮೇನ್ ಮನೆಗಳಿಗೆ ಹೋಗ್ಬಿಟ್ಟು ದೇವರು ಪೂಜೆ ಮಾಡಿಸ್ಕೊಂಡು ಆಮೇಲೆ ಅಗಸಿ ಅಂತ ಬರುತ್ತೆ. ಸೊ ಅಲ್ಲಿನೂ ಪೂಜೆ ಎಲ್ಲ ಮುಗಿಸ್ಕೊಂಡು ಗೌಡ್ರೋಣಿ ಅಂತ ಬರುತ್ತೆ, ಅಲ್ಲಿ ಲಾಸ್ಟ್ ಗೌಡ್ರ ಮನೆ ಯಾವುದಿದೆ ಅದೆಲ್ಲ ಪೂಜೆ ಮುಗಿಸ್ಕೊಂಡು ಸಂಜೆ ಒಂದು 6 ಗಂಟೆ 5:15 ಒಳಗಡೆ ದೇವಸ್ಥಾನಕ್ಕೆ ವಾಪಸ್ ಹೋಗುತ್ತೆ. ಸೊ ಇದು ಊರಿನ ಜಾತ್ರೆ ಆಗಿತ್ತು. ಸೊ ಇದು ಮೇನ್ ಅಗಸಿ ಅಂತ ಹೇಳ್ತಾರೆ. ಸೊ ಅಲ್ಲಿ ನಡೆದಿರುವಂಥದ್ದಿದು. ಸೊ ಈ ಕ್ಲಿಪ್ಪಿಂಗ್ಸ್ನ ನಾನು ಅಲ್ಲಿ ತೊಗೊಂಡಿದ್ದು. ಸೊ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬೇಗ ಮುಗ್ದೋಯ್ತೇನೋ ಅಂತ ನನಗೆ ಅನಿಸ್ತು. ಯಾಕಂದ್ರೆ ನಾನು ಹೋಗಿ ತುಂಬ ದಿನವೇ ಆಗಿತ್ತು, ನಾನು ನೋಡಿರಲಿಲ್ಲ ಎಷ್ಟೊಂದು ದಿನ ಆಗಿತ್ತು ಈ ಜಾತ್ರೆ ನೋಡಿ. ಸೊ ಇವಾಗ ನೋಡಿರೋದು. ಅಲ್ಲಿ ನೋಡಿಬಿಟ್ಟು ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಚಿಕ್ಕಮ್ಮ ಜೊತೆ ಹೋಗಿದ್ದೆ. ಸೊ ಇಬ್ಬರು ಬಂದು ಊಟ ಮಾಡಿಕೊಂಡು ಮಾತಾಡಿಕೊಂಡು ಹಾಗೆ ಇದು ಮಾಡ್ಕೊಂಡು ಕೂತಿದ್ವಿ. ಸೊ ನೆಕ್ಸ್ಟು ಇನ್ನೂ ಒಂದು ಗೌಡ್ರೋಣಿ ಅಂತ ಹೇಳಿದ್ನಲ್ಲ, ಸೊ ಅಲ್ಲೂ ಇತ್ತು. ಸೊ ಅಷ್ಟರಲ್ಲಿ ನಾವು ಊಟ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ನೋಡಲ್ಲಿ ಅಲ್ಲೆಲ್ಲ ಕಾಣ್ತೈತಲ್ಲ ಸೀರೆದು, ಅಲ್ಲಿಡು. ನೋಡಿ ನಿನ್ನ ಅಣ್ಣ, ನಾನು ತಿನ್ಬೇಕೀಗ ರೈಸ್. ಹೋಗಿ ಇದು ತೊಗೊಂಬ, ಮೆಣಸಿನ್ಕಾಯಿ ಉದ್ದಿ ಕರ್ದಿದ್ದು ಮೆಣಸಿನ್ಕಾಯಿ ಸೊಂಡಿಗೆ ತೊಗೊಂಬೋ. ಮೆಣಸಿನ್ಕಾಯಿ ತೊಗೊಂಬೋರು ಉಪ್ಪಾಗಿಲ್ಲ. ಅದೇ ಮೆಣಸಿನ್ಕಾಯಿ ತೊಗೊಂಬೋಗದೆ ಸಂಡಿಗೆ ತೊಗೊಂಬ ಹೋಗ್ಲಿ. ಅವು ಇದ್ರಲ್ಲಿ ಏನ್ ಮಾಡಿದ್ವಿ ಅಷ್ಟು ಕಾರ್ತಿಕದ ಉಡಿಸಿದ್ರಲ್ಲ. ಯಾರು ಉಡಿಸ್ಯಾರ? ಅತ್ತೆಯವರು. ಒಂದು ಅಲ್ಲೇ ಐತೆ. ಸೊ ಊಟ ಮಾಡಿಕೊಂಡು ಹಂಗೆ ಮಾತಾಡ್ತಾ ಇದ್ವಿ. ಸೊ ಊಟ ಬಂದು ಏನಂತಾರೆ ಹೋಳಿಗೆ ಮತ್ತು ಬೆಲ್ಲದ ನೀರು ಅಂತ ಹೇಳ್ತಾರೆ ಅದು, ಮತ್ತು ಅನ್ನ ಸಾಂಬಾರು, ಜೊತೆಗೆ ನಮ್ಮ ಅಜ್ಜಿ ಸೀಕರ್ಣಿ ಅಂತ ಮಾಡಿದರು. ಅಂದರೆ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಸೀಕರ್ಣಿ ಅಂತ ಮಾಡಿದರು. ಸೊ ಅದು ಕೂಡ ಹೋಳ್ಗೆಲಿ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದು ಬಿಟ್ಟರೆ ಸಂಡ್ಗೆ, ಹಪ್ಳ ಮತ್ತು ಮೆಣಸಿನ್ಕಾಯಿ, ಅಷ್ಟು ಬಿಟ್ಟರೆ ಇನ್ನೇನು ಕಡುಬು ಮಾಡಿದರು, ಇಷ್ಟೇ ಅನಿಸುತ್ತೆ. ಸೊ ಇಷ್ಟೆಲ್ಲ ಮಾಡಿದರು, ಅದನ್ನು ಕ್ಲಿಪ್ಪಿಂಗ್ ಹಾಕಿದ್ದೆ ಸ್ಟಾರ್ಟಿಂಗಲ್ಲಿ. ಸೊ ಅದೆಲ್ಲ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಲಾಸ್ಟ್ ಒಂದು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ಎಲ್ಲ ಹೋದ್ವಿ. ಸೊ ಜೊತೆಗೆ ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ನಾನು ಹೇಳೋದು ಜಸ್ಟ್ ಬಿ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ನಿಮ್ಮನ್ನು ನೀವು ಸ್ವಲ್ಪ ಜಾಸ್ತಿ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿ. ಜಾಸ್ತಿ ಬೇರೆದಕ್ಕೆಲ್ಲ ಅಟ್ರ್ಯಾಕ್ಟ್ ಆಗೋಕ್ಕೆ ಹೋಗ್ಬೇಡಿ. ಅಷ್ಟು ಬಿಟ್ಟರೆ ಅದ್ರ ಟೈಮ್ ಬಂದಾಗ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅಂತಾರಲ್ವ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ನೀವಾಗೆ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಅಂತಂದರೆ ಕೆಲವೊಂದು ಕಡೆ ಅದು ವ್ಯಾಲ್ಯೂಯೇಬಲ್ ಇಲ್ಲ ಅಂತಂದಾಗ ಎಲ್ಲದಕ್ಕೂ ಆನ್ಸರ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಬಿ ಯುವರ್ ಸೆಲ್ಫ್. ಮತ್ತು ಟೈಮ್ ಬಿಟ್ಬಿಡಿ, ಅದೇ ಉತ್ತರ ಕೊಡುತ್ತೆ. ಯಾರ್ಯಾರಿಗೆ ಆನ್ಸರ್ ಮಾಡಬೇಕು ಅದೇ ಆನ್ಸರ್ ಕೂಡ ಮಾಡುತ್ತೆ. ನಾವೇನೇ ಹೇಳಿದ್ರು ಅಷ್ಟೇ. ನಾವು ಯಾರಿಗೇ ಆಗಲಿ, ಇವರು ಅವರು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಯಾರಿಗೇ ಆದರೂ ಅಷ್ಟೇ, ಟೈಮ್ ಬಿಟ್ಬಿಡ್ಬೇಕಷ್ಟೆ. ನಾವು ಎಷ್ಟೇ ಉತ್ತರ ಕೊಟ್ಟರೂ ಅದು ವ್ಯಾಲ್ಯೂಯೇಬಲ್ ಇಲ್ಲ ಅಂದಾಗ ಅಲ್ಲಿ ಜಾಸ್ತಿ ನೀವು ಮಾತಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಜಸ್ಟ್ ಟೈಮಿಗೆ ಬಿಟ್ಬಿಡಿ ಅಷ್ಟೆ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಒಂದು 2-3 ಡೇಸ್ ಆದಮೇಲೆ ಹೋಗಿದ್ದು ಇಟ್ಗಿ ಭೀಮಮ್ಮ ಅಂತ. ಸೊ ನಾನು ನಮ್ಮ ಚಿಕ್ಕಮ್ಮ ಎಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಸೊ ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಜೋಳದ ಸಂಗಟಿ ಅಂತ ಮಾಡ್ತಾರೆ ಅದು, ಮತ್ತು ಕೊಬ್ಬರಿ ಸಾಂಬಾರು ಇಷ್ಟೇ. ಅಲ್ಲಿ ಸ್ವಲ್ಪ ಖಾರ ಎಲ್ಲ ಹಾಕ್ತಾರೆ ಹಳ್ಳಿ ಸೈಡ್ ಅಂದಮೇಲೆ. ತುಂಬ ಖಾರ ಇತ್ತು. ಓಕೆ, ತುಂಬ ಚೆನ್ನಾಗೂ ಕೂಡ ಇತ್ತು, ಟೇಸ್ಟು ಕೂಡ ಇತ್ತು. ಸೊ ಇದು ಐಹೊಳೆ. ನಾನು ಅದೇ ಊರು ಅಕ್ಕಪಕ್ಕ ಇದ್ದರೂ ಕೂಡ ನಾನು ಒಂದು ಸರಿನೂ ಟೆಂಪಲ್ ವಿಸಿಟ್ ಮಾಡೇ ಇಲ್ಲ ಇದುವರೆಗೂ ಹೇಳಬೇಕು ಅಂದರೆ. ಇದೇ ಫಸ್ಟ್ ಟೈಮ್ ನಾನು ಅಲ್ಲಿ ಸ್ಟ್ರಕ್ಚರ್ನೆಲ್ಲ ನೋಡಿದ್ದು. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಹೋಗೋ ಟೈಮ್ ಬಂದರೆ ನಾನು ನಿಮಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ.